ಎಸ್ ಎಲ್ ಭೈರಪ್ಪನವರ ಕಾದಂಬರಿಗಳು ಅಂದರೆ ಅದೊಂಥರ ಜನಜೀವನವನ್ನ ಕಣ್ಣೆದುರಿಗೆ ತೆರೆದಿಡುವಂಥದ್ದು. ಅವರ ಒಂದೊಂದು ಕಾದಂಬರಿಗಳು ಕೂಡ ನಮ್ಮನ್ನ ಅಷ್ಟೇ ದೊಡ್ಡ ಮಟ್ಟದ ಅನುಭವಕ್ಕೆ ನಮ್ಮನ್ನ ದೂಡುತ್ತೆ. ಅಂದರೆ ನಾವೆಲ್ಲ ಇವತ್ತಿನ ಜನರೇಷನ್ನವರು ನಾವು ಅವರ ಪುಸ್ತಕಗಳನ್ನು ಓದೋದ್ರಿಂದ ಹಿಂದಿನ 2-3 ಜನರೇಷನ್ಗಳ ಮಾಹಿತಿ ನಮಗೆ ಸಂಗ್ರಹ ಆಗ್ತಾ ಹೋಗುತ್ತೆ. ಆಮೇಲೆ ಆ ಒಂದು ಓದುಗದ ಪುಸ್ತಕಗಳನ್ನು ಓದೋದು ಅನುಭವಿಸೋದಕ್ಕೂ ಮತ್ತು ಓದೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಅನುಭವಿಸಿ ಓದಿದ್ರೆ ಮಾತ್ರ ಎಸ್ ಎಲ್ ಭೈರಪ್ಪನವರು ನಮಗೆಲ್ಲ ಅರ್ಥ ಆಗ್ತಾ ಹೋಗ್ತಾರೆ. ಅಂಥದ್ದೇ ಒಂದು ಮಹಾ ಕಾದಂಬರಿಯ ಅನಾವರಣವನ್ನು ಮಾಡೋದಕ್ಕೆ ನಾನಿವತ್ತು ಸಿದ್ಧ ಆಗ್ತಾ ಇದ್ದೀನಿ. ಪರ್ವ ಇದು ಹೆಸರಾಂತ ಕಾದಂಬರಿ. ಇದು ಅಷ್ಟೇ ಮೂಲಭೂತ ತತ್ವಗಳನ್ನು, ಮಹಾ ಸಿದ್ಧಾಂತಗಳನ್ನು ಮಹಾಭಾರತ ಏನು ಹೇಳುತ್ತೋ ಅದರ ಮತ್ತೊಂದು ಕವಲನ್ನು ತೆರೆದಿಡುವಂತಹ ಒಂದು ಪ್ರಯತ್ನವನ್ನು ಎಸ್ ಎಲ್ ಭೈರಪ್ಪನವರು ತುಂಬ ಸಮೃದ್ಧವಾಗಿ ಈ ಒಂದು ಕಾದಂಬರಿಯ ಮುಖಾಂತರ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಲೆಟ್ಸ್ ಸ್ಟಾರ್ಟ್ ಪರ್ವ. ವ್ಯಾಸ ಮಹರ್ಷಿಗಳ ಭಾರತವನ್ನು ಆಧಾರವಾಗಿಟ್ಟುಕೊಂಡು ರಚಿತವಾಗಿರುವ ಕಾದಂಬರಿ ಪರ್ವ. ಇದೊಂದು ಮರುಸೃಷ್ಟಿ, ಕಾವ್ಯ, ಇತಿಹಾಸ, ಪುರಾಣಗಳ ಮಿಶ್ರಣವಾದ ಪ್ರಾಚೀನ ಮಹಾಕೃತಿಯೊಂದನ್ನು ಆಧುನಿಕ ಸಾಹಿತ್ಯ ಪ್ರಕಾರವಾದ ಕಾದಂಬರಿಯನ್ನಾಗಿ ನಿರ್ಮಿಸುವ ಪ್ರಕ್ರಿಯೆಯಲ್ಲಿ ಶ್ರೇಷ್ಠ ಕಾದಂಬರಿಕಾರರೊಬ್ಬರ ಪಕ್ವವಾದ ಮನಸ್ಸು ಕಾಲ ದೇಶಗಳನ್ನು ದಾಟಿ ಹೇಗೆ ಕೆಲಸ ಮಾಡಿದೆ ಎಂಬುದನ್ನು ಇಲ್ಲಿ ನೋಡಬಹುದು. ಸೃಜನಶೀಲ ಪ್ರತಿಭೆಯ ಸಾಹಸ ಈ ಬೃಹತ್ ಕಾದಂಬರಿಯ ಪುಟ ಪುಟಗಳಲ್ಲಿ ಸ್ಫುಟಗೊಂಡಿದೆ. ಮೂಲ ಕೃತಿಯ ಅಲೌಕಿಕ ಅಂಶಗಳಿಂದ ಪಾರಾಗಿ ಸಾಮಾನ್ಯರನ್ನು ಅಸಾಮಾನ್ಯರನ್ನು ಒಂದೇ ದೃಷ್ಟಿಯಿಂದ ನೋಡಿ ಆದರ್ಶ ವಾಸ್ತವತೆಗಳನ್ನು ಮೇಳೈಸುವ ಯಾವುದೋ ಕಾಲದ ವ್ಯಕ್ತಿ ಸಂಗತಿಗಳು ನಮ್ಮ ಕಾಲವಾದ ನಮಗೆ ತೀರ ಹತ್ತಿರವಾದ ಮಾರ್ಪಾಡುವ ಕಲಾ ಕೌಶಲಗಳನ್ನು ಈ ಕಾದಂಬರಿ ತೋರಿಸುತ್ತದೆ. ಕಾದಂಬರಿಕಾರರಾಗಿರುವ ಮಹಾನ್ ಸ್ವಭಾವದ ನಿಕಟ ಪರಿಚಯ, ಈ ಪರಿಚಯವನ್ನು ತೋರುವಲ್ಲಿ ಅವರು ಮೆರೆಯುವ ಸಂಯಮ ಹಾಗೂ ಆಲಿಪ್ತತೆಗಳು ವ್ಯಾಸ ಗುಣಗಳೇ ಆಗಿವೆ. ಫಲವಾಗಿ ಪರ್ವ ನಮ್ಮ ಕಾಲದ ಒಂದು ಶ್ರೇಷ್ಠ ಕಲಾಕೃತಿಯಾಗಿದೆ. ಬೆಳಗಿನ ಜಾವ ರಾಗಿ ಬೀಸುವಾಗ ಜೈಮಿನಿ ಗದಗುಗಳನ್ನು ಹಾಡಿ ನನ್ನನ್ನು ಎಚ್ಚರಿಸಿ ರೊಟ್ಟಿ ತಿನ್ನಿಸುವಾಗ ಅರ್ಥ ವಿವರಿಸಿ ಅಪರೂಪದ ಬಿಡುವಿನಲ್ಲಿ ಸ್ವತಃ ಹಾಡು ಬರೆದು ಅನಂತರ ನಾನೂ ಭಾಗಿಯಾಗುವಂತೆ ಓದಿ ಹೇಳಿ ನನ್ನ ತಿದ್ದುಪಡಿಗಳನ್ನು ಮೆಚ್ಚಿ ನನ್ನನ್ನು ಬೆಳೆಸಿ ನನ್ನ 11ರ ಹೊತ್ತಿಗೆ ನೆನಪಾಗಿ ಹೋದ ನನ್ನಮ್ಮ ಗೌರಮ್ಮನಿಗೆ ಅಲ್ಲ, ನನ್ನ ಭಾವಶಕ್ತಿಯ ಮೂಲಕ್ಕೆ ಸಮರ್ಪಣೆ.